ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9483166622. ಪಿಸಿ ಒಂಚೂರು ಎಸಿ ಹಾಕಮ್ಮ, ಲಾಟ್ ಆಫ್ ಸೆಕೆ. ಈ ಡೈಲಾಗನ್ನು ಇವತ್ತು ಯಾರ್ಯಾರು ದಿ ಡೆವಿಲ್ ಸಿನಿಮಾದ ಟ್ರೈಲರ್ ಅನ್ನ ನೋಡಿದಿರೋ ಅವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀರಾ ಅಂತ ನಾನು ನಂಬ್ತೀನಿ. ಯಾಕಂದ್ರೆ ಡೆವಿಲ್ ಸಿನಿಮಾದ ಟ್ರೈಲರ್ ಎಷ್ಟು ಅದ್ಧೂರಿಯಾಗಿ ಮಾಸ್ ಆಗಿ ಇದೆಯೋ, ಈ ಟ್ರೈಲರ್ನಲ್ಲಿ ಗಿಲ್ಲಿ ಕಾಣಿಸ್ಕೊಂಡಿರುವಂತಹ ರೀತಿ, ಅವರ ಲುಕ್, ಅವರ ಡೈಲಾಗ್ ಕೂಡ ಅಷ್ಟೇ ಮಾಸ್ ಆಗಿದೆ. ಇದಾಗಲೇ ಗಿಲ್ಲಿ ತಾನೊಬ್ಬ ಮಹಾನ್ ಕಲಾವಿದ ಅಂದ್ರೆ ಬಿಗ್ ಬಾಸ್ ವೇದಿಕೆಯಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ತಾನೊಬ್ಬ ಮಹಾನ್ ಕಲಾವಿದ, ಹಾಸ್ಯ ನಟ ಅಂದ್ರೆ ಅದು ಗಿಲ್ಲಿ ಅನ್ನೋ ಹಾಗೆ ಈಗಾಗಲೇ ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಒಂದೊಳ್ಳೆ ವೇದಿಕೆ ಈಗ ದಿ ಡೆವಿಲ್ ಸಿನಿಮಾ ಹಾಗೆ ಸಿಕ್ಕಿದೆ. ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನೆಕ್ಸ್ಟ್ ಲೆವೆಲ್ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನ ಗಿಲ್ಲಿ ಇಲ್ಲಿ ಪ್ರೂವ್ ಮಾಡಿರುವಂಥದ್ದು. ಇನ್ನು ಟ್ರೈಲರ್ ಅನ್ನ ನೋಡ್ತಾ ಹೋದಾಗ ಬಿಗ್ ಬಾಸ್ ಕಲಾವಿದ್ರು ಅಂತ ಬಂದಾಗ ವಿನಯ್ ಗೌಡ ಕೂಡ ಇದ್ದಾರೆ, ವಿಲನ್ ಆಗಿ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ಗಿಲ್ಲಿ ವಿಚಾರಕ್ಕೆ ಬಂದ್ರೆ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತು, ಪೊಲೀಸ್ ಎದುರುಗಡೆ ಕೂತು ಹೇಳ್ತಾರೆ, ನಾನು ಹೇಳಿದ್ನಲ್ಲ ಪಿಸಿ ಒಂಚೂರು ಎಸಿ ಹಾಕಮ್ಮ, ಲಾಟ್ ಆಫ್ ಸೆಕೆ ಅಂತ ಅವ್ರದ್ದೇ ಆದ ಒಂದು ಸ್ಟೈಲ್ ಅಲ್ಲಿ ಹೇಳುವಂತ ಡೈಲಾಗ್ ಇದೆಯಲ್ಲ. ಸೊ ಗಿಲ್ಲಿ ಅಭಿಮಾನಿಗಳದೇ ಕಮೆಂಟ್ಸ್, ನಾವು ಇದಾಗಲೇ 1 ಮಿಲಿಯನ್ ಪ್ಲಸ್ ಕ್ರಾಸ್ ಮಾಡಿ 2 ಮಿಲಿಯನ್ ಹತ್ತತ್ರ 2 ಮಿಲಿಯನ್ ಆಗೋಗಿರುತ್ತೆ. ಇಷ್ಟೊತ್ತಿಗಾಗಲೇ 2 ಮಿಲಿಯನ್ ಆಗೋಗಿದೆ ಕೂಡ. ಯಾವುದು ಡೆವಿಲ್ ಸಿನಿಮಾದ ಟ್ರೈಲರ್, ಅದರಲ್ಲಿ ಸಾಕಷ್ಟು ಕಮೆಂಟ್ಗಳನ್ನ ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ಅಭಿಮಾನಿಗಳದೇ ಹೆಚ್ಚು ಕಮೆಂಟ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸೊ ಗೊತ್ತಾಗುತ್ತೆ ಗಿಲ್ಲಿಯ ಗತ್ತು ಡೆವಿಲ್ ಅಲ್ಲೂ ಕೂಡ ಕಂಡು ಬರ್ತಾ ಇರುವಂತದ್ದು ಅಂತ. ಸೊ ಗಿಲ್ಲಿ ಆ ಒಂದು ಸೀನಲ್ಲಿ, ಒಂದೇ ಒಂದು ಸೀನಲ್ಲಿ ಒಂದು 5-10 ಸೆಕೆಂಡ್ ಗಿಲ್ಲಿ ಬರೋದು ಅಂತ ಅನ್ಸುತ್ತೆ. ಟ್ರೈಲರ್ ನಲ್ಲಿ ನೋಡಿದಾಗ ಅವರು ಗತ್ತು, ಆ ಗಮ್ಮತ್ತು, ಆ ಡೈಲಾಗ್ ಹೇಳೋ ರೀತಿ, ಆ ಗಿಲ್ಲಿ ಇರುವಂತ ವ್ಯಕ್ತಿತ್ವವನ್ನ ಹಾಗೆ ಎತ್ತಿ ಇಳಿಸಿರುವ ಹಾಗಿದೆ. ಇನ್ನು ಪೊಲೀಸ್ ಮುಂದೆ ಅವರು ಹೇಳುವಂತ ಆ ಡೈಲಾಗ್, ಆ ಗತ್ತು, ನಾವು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ನಡುವೆ ನಡೆದಂತ ಒಂದು ಟಾಕ್ ವಾರ್ ಏನಿದೆಯಲ್ಲ ಅದು ನೆನಪಾಗುತ್ತೆ. ಅಶ್ವಿನಿ ಗೌಡ ಅವ್ರನ್ನ ಟಾಂಟ್ ಕೊಟ್ಟು ಉರ್ಸೋವಾಗ ಗಿಲ್ಲಿ ಕೂಡ ಇದೇ ರೀತಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಅಶ್ವಿನಿ ಗೌಡ ಅವ್ರಿಗೆ ಉರಿಸ್ತಾ ಇರ್ತಾರಲ್ಲ, ಅದೇ ಸೀನ್ ಇಲ್ಲೂ ಕೂಡ ನೆನಪಾಗುತ್ತೆ. ಪೊಲೀಸ್ ಮುಂದೆನೆ ಕೂತು ಕಾಲ್ ಮೇಲೆ ಕಾಲ್ ಹಾಕಿ ಗತ್ತನ್ನ ಗಿಲ್ಲಿ ತೋರಿಸಿರುವಂಥದ್ದು. ಸೊ ಬಿಗ್ ಬಾಸ್ ನಲ್ಲಿ ಇದಾಗಲೇ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸ್ಕೊಂಡಿರುವಂತ ಗಿಲ್ಲಿ ಇನ್ನು ಡೆವಿಲ್ ಸಿನಿಮಾ ರಿಲೀಸ್ ಆದ್ಮೇಲೆ ಅವರ ಅಭಿಮಾನಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗತ್ತೆ ಅಂತ ಹೇಳೋದು ಡೌಟೇ ಇಲ್ಲ ಅಂತ ಹೇಳ್ಬಹುದು. ಈಗ ಡೆವಿಲ್ ಅಲ್ಲೂ ಕೂಡ ಗಿಲ್ಲಿಯ ಗತ್ತು ಗಮ್ಮತ್ತು ಗಲ್ಲಿಯಲ್ಲೂ ಕೂಡ ಕೇಳಿಸ್ತಾ ಇರುವಂಥದ್ದು. ಸೊ ಗಿಲ್ಲಿ ಡೆವಿಲ್ ಸಿನಿಮಾದಲ್ಲಿ ಅವರ ಗತ್ತು ಗಮ್ಮತ್ತನ್ನ ನೋಡೋದಕ್ಕೆ ಗಿಲ್ಲಿಯ ಅಭಿಮಾನಿಗಳ ಜೊತೆಗೆ ಡಿ ಬಾಸ್ ಅಭಿಮಾನಿಗಳು ಕೂಡ ಕಾದು ಕೂತಿದ್ದಾರೆ. ಸೊ ಅದೆಲ್ಲದನ್ನ ನಾವು ಕಣ್ತುಂಬ್ಕೋಬೇಕು ಅಂದ್ರೆ ಡಿಸೆಂಬರ್ 11ಕ್ಕೆ ಚಿತ್ರಮಂದಿರಗಳಿಗೆ ಹೋಗಿ ಡೆವಿಲ್ ಸಿನಿಮಾನ ನೋಡಿದಾಗ್ಲೇ ನಮಗೆ ಕಣ್ತುಂಬಿಕೊಳ್ಳುವಂತ ಅವಕಾಶ ಇನ್ನೂ ಹೆಚ್ಚಾಗಿ ಸಿಗುತ್ತೆ. ಯಾಕಂದ್ರೆ ಟ್ರೈಲರ್ ನಲ್ಲಿ ಕೇವಲ ಒಂದು 5-10 ಸೆಕೆಂಡ್ ಮಾತ್ರ ಗಿಲ್ಲಿಯನ್ನ ನಾವು ನೋಡಿದೀವಿ. ಇನ್ನು ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ, ಅದು ಡಿ ಬಾಸ್ ಪಕ್ಕದಲ್ಲಿ ನಟಿಸೋದು ಅಂದ್ರೆ ಅಷ್ಟು ಚಿಕ್ಕ ವಿಷಯ ಅಲ್ಲ. ಯಾಕಂದ್ರೆ ಆ ವ್ಯಕ್ತಿ ಜೊತೆ ಆಕ್ಟ್ ಮಾಡಬೇಕು ಅಂತ ಸಾಕಷ್ಟು ಜನ ಕಲಾವಿದರು ತುದಿಗಾಲಲ್ಲಿ ನಿಂತಿರ್ತಾರೆ. ಅಂಥದ್ರಲ್ಲಿ ನಮ್ಮ ಗಿಲ್ಲಿಗೆ ಆ ಒಂದು ಅಪರ್ಚುನಿಟಿ ಸಿಕ್ಕಿದೆ, ಅದನ್ನ ಗಿಲ್ಲಿ ಸರಿಯಾಗಿ ಉಪಯೋಗಿಸ್ಕೊಂಡಿರ್ತಾರೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ಪಕ್ಕ ಗೊತ್ತೇ ಇದೆ. ಯಾಕಂದ್ರೆ ಗಿಲ್ಲಿ ಎಂತ ಕಲಾವಿದ ಅಂತ ಇದಾಗಲೇ ಬಿಗ್ ಬಾಸ್ ವೇದಿಕೆಯಲ್ಲಿ ಪ್ರೂವ್ ಮಾಡ್ಕೋತಾ ಇದ್ದಾರೆ. ಸೊ ಹಾಗಿದ್ರೆ ಡಿಸೆಂಬರ್ 11ಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ದೀರಾ, ಗಿಲ್ಲಿಯನ್ನ ಬೆಳ್ಳಿ ಪರದೆ ಮೇಲೆ ನೋಡೋದಕ್ಕೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.